ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಜೂನ್ ತಿಂಗಳಿನ ಮಕರ ರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಮಕರ ರಾಶಿಯ ಗ್ರಹಸ್ಥಿತಿಗಳು ಹೀಗಿದ್ದಾವೆ. ಶನಿ ಪರಮಾತ್ಮ 2ನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿದ್ದಾರೆ. ರಾಹು ಕುಜ 3ರಲ್ಲಿ ಮೀನರಾಶಿಯಲ್ಲಿದ್ದಾರೆ. ಶುಕ್ರ ಗುರು ಸೂರ್ಯ ಬುಧ 5ನೇ ಮನೆಯಲ್ಲಿ, ಕೇತು 9ನೇ ಮನೆಯಲ್ಲಿ. ಬಹಳ ಸಂಕ್ಷಿಪ್ತವಾದಂತಹ ವಿಚಾರ, ಏನು ಹೊಸ ಚೇಂಜಸ್ಗಳು ಏನೂ ಇಲ್ಲ. ಆದರೆ ಒಂದಷ್ಟು ಅಭಿವೃದ್ಧಿಗಳನ್ನು ಕಾಣುವಂತಹ ಸುಸಂದರ್ಭ ಮಕರ ರಾಶಿಯವರಿಗೆ. ಧನಸ್ಥಾನದಲ್ಲಿ ಶನಿ, ಇನ್ನೇನು ಬೇಕು ಸ್ವಾಮಿ, 7.5 ಇದ್ದರೂ ಕೂಡ ಭಗವಂತ ಒಂದಷ್ಟು ಹಣ ಕೊಡ್ತಾನೆ, ಅಧಿಕಾರ ಕೊಡ್ತಾನೆ, ಆಯುಷ್ಯ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಏನೂ ತೊಂದರೆ ಆಗೋದಿಲ್ಲ. ಕಾರಣ ಏನು ಅಂತಂದರೆ ಗುರು ಗೋಚಾರ ಶುಭ ಇದೆ. ಹಾಗಾಗಿ ಧನಸ್ಥಾನದಲ್ಲಿರ್ತಕ್ಕಂತಹ ಶನಿ ಪರಮಾತ್ಮ ಮಕರ ರಾಶಿಗೆ ಈಗ ಇಷ್ಟು ದಿನ ಏನೇನು ಕಳ್ಕೊಂಡಿದ್ರು, 7.5 ಇದೆ, ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಪುನಃ ಕೊಡಿಸುವಂತಹ ಕೆಲಸವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಆಸ್ತಿ ಪುನಃ ಸಿಗತ್ತೆ, ಉದ್ಯೋಗ ನಷ್ಟ ಆದರೂ ಉದ್ಯೋಗ ಬರುತ್ತೆ. ತುಂಬ ವರ್ಷಗಳಿಂದ ಸಮಸ್ಯೆಯಲ್ಲಿರ್ತಕ್ಕಂತಹ ವಿಚಾರಗಳೆಲ್ಲ ಒಂದು ಸಾರ್ಟ್ಔಟಿಗೆ ಬರುತ್ತೆ, ಸೆಟ್ರೇಟ್ ಆಗುತ್ತೆ. ಏನೋ ಮಾತುಕತೆಯಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಲಿಟಿಗೇಷನ್ಸ್ ಇತ್ತು, ಕೋರ್ಟ್ ಕೇಸ್ ಇತ್ತು, ಅದೆಲ್ಲ ಒಂದು ಹಂತಕ್ಕೆ ಬಂದು ನಿಂತುಕೊಳ್ಳುತ್ತೆ. ಇನ್ನು ರಾಹು ಮತ್ತು ಕುಜನ ವಿಚಾರವನ್ನು ನೋಡಿದರೆ 3ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಮತ್ತೆ ಪುನಃ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಚರ್ಮವ್ಯಾಧಿ ಕಾಯಿಲೆಗಳು ಮತ್ತು ರಕ್ತ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಸ್ಕಿನ್ ಡಿಸೀಸ್ ಉಂಟಾಗ್ಬೋದು ಅಥವಾ ಬ್ಲಡ್ ನಿಮಗೆ ಇನ್ಫೆಕ್ಷನ್ ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅದರ ಬಗ್ಗೆ ಗಮನ ಹರಿಸಿ. ಇನ್ನು ಶುಕ್ರ ಗುರು ಸೂರ್ಯ ಬುಧನ ಯುತಿಯನ್ನು ನೋಡಿದಾಗ ಪಂಚಮದಲ್ಲಿ, ಆಗಲೇ ಹೇಳಿದೆ ಗುರುಬಲ ಇದೆ ಅನ್ನುವಂಥದ್ದು. ಗೋಚಾರದಲ್ಲಿ ಗುರು ಶುಭದಾಯಕವಾಗಿದ್ದಾನೆ. ಶುಕ್ರನೂ ಅಲ್ಲೇ ಇರ್ತಕ್ಕಂಥದ್ರಿಂದ ಹಣ ಯಥೇಚ್ಛವಾಗಿ ಬರುತ್ತೆ, ಬಟ್ ಖರ್ಚಾಗತ್ತೆ, ಎಲ್ರಿಗೂ ಆಗುತ್ತೆ, ಏನು ವ್ಯತ್ಯಾಸ ಏನೂ ಇಲ್ಲ. ಆದರೂ ಗುರುಬಲ ಇರೋದ್ರಿಂದಾಗಿ ಮಾಡಿದ ಸಕ್ಸಸ್ ಆಗುತ್ತೆ. ನೋಡಿ, ಏನು ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಳ್ಬೋದು ನೀವು. ಹಣ ಬಂದು ವ್ಯಥಾ ಖರ್ಚಾಗೋದ್ರೆ ಅದು ನಷ್ಟ. ಹಣ ಬಂತು, ಎಲ್ಲಿ ಖರ್ಚಾಗೋಯ್ತು ಅಂತ ಗೊತ್ತಿಲ್ಲ ಅಂತ. ಬಟ್ ಹಣ ಬಂತು, ನಾನು ಎಲ್ಲೋ ಸದ್ವಿನಿಯೋಗ ಮಾಡಿಕೊಂಡು ಏನೋ ತೊಗೊಂಡೆ, ವಸ್ತು ತೊಗೊಂಡೆ, ಗಾಡಿ ತೊಗೊಂಡೆ, ಮನೆ ತೊಗೊಂಡೆ, ಪ್ರಾಪರ್ಟಿ ತೊಗೊಂಡೆ, ಒಡವೆ ತೊಗೊಂಡೆ, ಇವೆಲ್ಲ ಮನಸ್ಸಿಗೆ ಸಂತೋಷವನ್ನು ನೀಡ್ತವೆ. ಆ್ಯಂಡ್ ಇಟ್ ಈಸ್ ಜೆನ್ಯೂನ್ ಆ್ಯಂಡ್ ವ್ಯಾಲ್ಯೂಬಲ್. ಆಯಿತಾ? ಹಾಗಾಗಿ ಈ ನಾನು ಹೇಳಿರ್ತಕ್ಕಂತಹ ಶುಕ್ರ ಗುರು ಸೂರ್ಯ ಬುಧನ ಯುತಿ ಏನಿದೆ ಪಂಚಮದಲ್ಲಿರ್ತಕ್ಕಂಥದ್ದು ನಿಮಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಹಣ ಬರುತ್ತೆ, ಹಣಕ್ಕೆ ತಕ್ಕಂತಹ ಪೂರಕ ಸ್ಥಾನಮಾನ ಎಲ್ಲವೂ ನಿಮಗೆ ಸಿಗತ್ತೆ. ಇನ್ನು ಸೂರ್ಯನ ಯೋಚನೆಯನ್ನು ಮಾಡ್ತಾ ಹೋದರೆ ಹೇಳಿದ್ದೇನೆ ಆಲ್ರೆಡಿ, ಆರೋಗ್ಯದ ಕಡೆ ಲಕ್ಷ್ಯ ಬೇಕು, ಸ್ವಲ್ಪ ವ್ಯಾಯಾಮ, ಆ್ಯಕ್ಟಿವ್ ಚಟುವಟಿಕೆಗಳು ಬೇಕು. ಲೇಜಿನೆಸ್ ಇರಬಾರ್ದು ಮಕರ ರಾಶಿಯವರಿಗೆ. ಲೇಜಿನೆಸ್ ಇದ್ದರೆ ಪಂಚಮದಲ್ಲಿದ್ದಂತಹ ಸೂರ್ಯ ಲೇಜಿನೆಸ್ ಜಾಸ್ತಿ ಕೊಡ್ತಾ ಹೋಗ್ತಾನೆ. ಅದು 1ರಿಂದ ಇನ್ನೊಂದು 10 ಸಮಸ್ಯೆಗಳಿಗೆ ಕಾರಣವಾಗ್ತಾ ಹೋಗುತ್ತೆ. ಬುಧ ಪಂಚಮದಲ್ಲಿದ್ದಾನೆ, ಮಾತಿಗೆ ಹಿಡಿತಾ ಇರೋದಿಲ್ಲ, ಬುದ್ಧಿಯಲ್ಲಿ ಒಂದಷ್ಟು ಸ್ಥೀಮಿತತೆ ಇರೋದಿಲ್ಲ, ಏನೋ ಮಾತಾಡ್ತೀರಿ, ನೀವೇನು ಡಿಸಿಷನ್ ತೆಗೆದುಕೊಳ್ತೀರಿ, ಏನು ಮಾತಾಡ್ತೀರಿ ಅನ್ನೋದೇ ನಿಮಗೆ ಗೊತ್ತಿರೋದಿಲ್ಲ. ಹಾಗೆಲ್ಲ ಒಂದಷ್ಟು ಸಮಸ್ಯೆಗಳಾಗತ್ತೆ. ಶನಿ ಪರಮಾತ್ಮನ ಆರಾಧನೆ ಮಾಡ್ಕೊಳ್ಳಿ. ಶನಿ ಒಳ್ಳೆಯದನ್ನು ಮಾಡ್ತಾನೆ, ನಿಮಗೆ ರಾಶ್ಯಾಧಿಪತಿಯೂ ಆಗಿದ್ದಾನೆ ಮತ್ತು ಉತ್ತಮ ಸ್ಥಾನದಲ್ಲೂ ಇರತಕ್ಕಂಥದ್ರಿಂದಾಗಿ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಯಶಸ್ಸು ಯೋಗವನ್ನು ಕೊಡ್ತಾನೆ. ಶನಿ ಪರಮಾತ್ಮನ ಆರಾಧನೆ ಅತ್ಯವಶ್ಯಕ ಮಕರ ರಾಶಿಯವರಿಗೆ. ಇನ್ನು ಭಾಗ್ಯದಲ್ಲಿ ಕೇತು, ಮನೆ ಅಭಿವೃದ್ಧಿ ಆಗುತ್ತೆ. ಏನು ಯೋಚನೆ ಮಾಡಿರ್ತೀರೋ ಅದೆಲ್ಲ ವಸ್ತುಗಳು ಬರುತ್ತೆ. ಆ ವಸ್ತುಗಳು ಮಾತ್ರ ಬಂದರೆ ಆಯಿತಾ, ಮನೆಯ ಮನಸ್ಥಿತಿ, ಮನೆಯ ಪರಿಸ್ಥಿತಿಗಳು ಕೂಡ ಅದೇ ರೀತಿಯಾಗಿರಬೇಕು. ಹಾಗಾಗಿ ಈ ಒಟ್ಟಾರೆ ಗ್ರಹಸ್ಥಿತಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಏನಂಥ ವಿಶೇಷತೆಗಳು ಏನೂ ಇಲ್ಲ ಮಕರ ರಾಶಿಯವರಿಗೆ. ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಂಡ್ರೆ ಎಂಥದ್ದೇ ಕೆಲಸ ಮಾಡ್ತಾಯಿರಿ, ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನೋಡಿ, ಶನಿಯ ಅನುಗ್ರಹ ಇರಬೇಕು. ಒಂದು ಮಾತಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಅಂದರೆ ಇಲ್ಲಿ ಗುರುವಿನ ಅನುಗ್ರಹ ಇದೆ, ಹಾಗಾಗಿ ನಿಮ್ಮ ಮುಕ್ತಿ ಸಿಗತ್ತೆ. ಬಟ್ ಜೊತೆಗಿರ್ತಕ್ಕಂತಹ ಗ್ರಹಸ್ಥಿತಿಗಳನ್ನು ಯೋಚನೆ ಮಾಡಿದಾಗ ಬರೀ ಗುರುವಿನಿಂದ ಏನು ಕಲಿತೆ ಅಂತ ಕೇಳಿದ್ರೆ ಆಗ ನಾವು ಒಂದಷ್ಟು ಸನ್ಮಾರ್ಗವನ್ನು ಕಲಿತೆ ಅಂತೇಳಿ ಹೇಳುವಂಥ ರೀತಿಯಲ್ಲಿ ಇರಬೇಕು. ಇಲ್ಲದೆ ಹೋದರೆ ಯಾವಾಗಲೂ ಹಠ, ಕೋಪ, ಕ್ರೋಧದಲ್ಲಿ ಹೋದಾಗ ಯಾರು ನಿಮ್ಮ ಜ್ಞಾನ ಕಲಿಸ್ಕೊಟ್ಟಿದ್ದು ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತೀವಲ್ವ. ಹಂಗಾಗಬಾರ್ದು. ಆ ಗುರುವಿನ ಯುತಿಯನ್ನು, ಗುರುವಿನ ಸ್ಥಾನವನ್ನು ಸದುಪಯೋಗ ಮಾಡಿಕೊಂಡು ಬುಧನಿಂದ ಉಂಟಾಗುವಂತಹ ತೊಂದರೆಗಳನ್ನು ನೀವು ಓವರ್ಕಮ್ ಮಾಡಿದ್ರೆ, ಅಂದರೆ ಮಾತು ಬುದ್ಧಿಯಲ್ಲಿ ಸ್ಥೀಮಿತತೆ ಬಂತು ಅಂತಾದರೆ, ಒಂದು ಮೆಚ್ಯೂರಿಟಿ ಬಂತು ಅಂತಾದರೆ ನಿಮಗೆ ಯಾವ ಕಷ್ಟಗಳು ಬರೋದಿಲ್ಲ. ಬಿಕಾಸ್ ಶನಿ ನಿಮ್ಮನ್ನು ಉತ್ತುಂಗ ಕರೆದುಕೊಂಡು ಹೋಗ್ತಾನೆ. ಶನಿ ಸ್ತೋತ್ರ ಹೇಳ್ಕೊಳ್ಳಿ, ನೀಲಾಂಜನ ಸಮಾವಾಸಂ ಹೇಳ್ಕೊಳ್ಳಿ, ಸೂರ್ಯಪುತ್ರೋ ದೀರ್ಘದೇಹೋ ಹೇಳ್ಕೊಳ್ಳಿ,
ಶನೈಶ್ಚರೋ ರಾಶಿತೋ ರಾಶಿಮೇತಿ ಹೇಳ್ಕೊಳ್ಳಿ. ಇವೆಲ್ಲ ಶನಿ ಸ್ತೋತ್ರಗಳು. ಏನೂ ಬರೋದಿಲ್ವಾ, ಓಂ ಶಂ ಶನೈಶ್ಚರಾಯ ನಮಃ ಅಂತ ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ಒಂದು 8 ಬಾರಿಗೆ ಎಳ್ಳೆಣ್ಣೆ, ಕರಿ ಎಳ್ಳು, ಕಪ್ಪು ಬಟ್ಟೆಯನ್ನು ನವಗ್ರಹದ ಮುಂದೆ ಇಟ್ಟು, ವೀಳ್ಯದೆಲೆ, ಅಡಿಕೆ, ತಾಂಬೂಲ ಸಮೇತ ಇಟ್ಟು 7 ಪ್ರದಕ್ಷಿಣ 2 ಅಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಈ ಎಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರವಾಗ್ಬಿಡುತ್ತೆ. ನಿಮಗೆ 7.5 ಇದೆ ಅನ್ನೋದೇ ಮರ್ತು ಹೋಗುವಷ್ಟರ ಮಟ್ಟಕ್ಕೆ ನಿಮಗೆ ಯಶಸ್ಸು ಬರುತ್ತೆ. ಒಳ್ಳೆ ಟೈಮ್ ಇದು, ಗುಡ್ ಟೈಮ್, ಯುಟಿಲೈಸ್ ಮಾಡ್ಕೊಳ್ಳಿ, ಜೀವನ ಚೆನ್ನಾಗಿರುತ್ತೆ. ಏನಂಥ ವಿಶೇಷ ಫಲಗಳು ಯಾವುದೂ ಇಲ್ಲ. ಹಾಗಾಗಿ ಶನಿ ಆರಾಧನೆ ಒಂದೇ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರ ಅಂತ ಹೇಳ್ತಾ ಸಂಕ್ಷಿಪ್ತವಾದಂತಹ ಮಕರ ರಾಶಿಯ ಜೂನ್ ತಿಂಗಳ 2024 ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭಂ ಭೂಯಾತ್, ಸಮಸ್ತ ಸನ್ಮಂಗಲಾನಿ ಭವಂತು.